ಇನ್ನು ಕೆಫೆ ಬಾಂಬ್ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ವಿವರಗಳನ್ನು ನೀವು ಕೊಡಲೇಬೇಕು. ಈಗ ಆರೋಪಿಯನ್ನು ಕರ್ಕೊಂಬಂದಲ್ಲಿ ಸ್ಥಳ ಮಹಾಜರನ್ನು ಮಾಡಿದ್ದಾರೆ ಅಧಿಕಾರಿಗಳು. ನೋಡಿ ಅವನಿರೋದು ನೋಡಿ, ಅವನು ಏನಾದರೂ ತಪ್ಪು ಮಾಡಿದೇನೋ ಅಂತ ಇದೆಯಾ? ಪಾಪಿ ಪಿಂಡ ಅಂತ ಹೇಳೋದು ಇದಕ್ಕೆ ನೋಡಿ. ಅವನು ಹೆಂಗೆ ಬಂದ, ಏನು, ಯಾವ ಟೋಪಿ ಹಾಕೊಂಡಿದ್ದ, ಯಾವ ಶೂ ಹಾಕೊಂಡಿದ್ದ, ಅದೇ ಥರ ಬ್ಯಾಗ್ ಕೊಟ್ಟು ಅವನನ್ನು ಮತ್ತೆ ಕರೆಸಿ ಅವನಲ್ಲಿಂದ ಹೋಗೋದು. ಬಸ್ಸಿಂದ ಇಳಿದಿದ್ದು ಹೆಂಗೆ, ಅವನು ನಡ್ಕೊಂಬಂದಿದ್ದು ಹೆಂಗೆ, ಅವನ ಆರೋಪಿನ ತೋರಿಸ್ತಾ ಇದ್ದೀವಿ. ಮುಸಾವಿರ್ ಅವನು ಹೆಂಗೆ ಬಂದ, ಹೆಂಗೆ ಒಳಗಡೆ ಹೋದ, ಎಲ್ಲಿ ಬ್ಯಾಗ್ ಇಟ್ಟ, ಎಲ್ಲಿ ಕೈ ತೊಳ್ಕೊಂಡ, ಆ ಬ್ಯಾಗನ್ನು ನಿಲ್ಲಿಸಿದ್ದ. ಬ್ಯಾಗ್ ಏನಾದರೂ ಮಲಗಿತ್ತು ಅಂತಂದಿದ್ದಿದ್ರೆ ಆ ಸ್ಫೋಟದ ತೀವ್ರತೆಗೆ 8 ಜನ ಸತ್ತೋಗ್ಬಿಡೋರು ಏನೋ. ಹಿಂಗೆ ಏನಾಯಿತು ಅಂತಂದರೆ ಆ ಸ್ಫೋಟ ಅದು ಮೇಲಕ್ಕೆ ಹೋಯ್ತದು. ಹೀಗಾಗಿ ಮೇಲೆ RCC ಭಾಗ ಎಲ್ಲ ಚಕಣ ಚೂರಾಯಿತು ಬಿಟ್ಟರೆ ಇನ್ನೇನು ತೊಂದರೆ ಆಗಲಿಲ್ಲ. ಬನ್ನಿ ನಮ್ಮ ಪ್ರತಿನಿಧಿ ಪ್ರದೀಪ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು NIA ಅಧಿಕಾರಿಗಳು ರಾಮೇಶ್ವರಂ ಕೆಫೆಯಲ್ಲಿ ಮಹಾಜರು ಪ್ರಕ್ರಿಯೆಯನ್ನು ಮುಗಿಸಿ ಈಗ ಮತ್ತೊಂದು ಸ್ಥಳಕ್ಕೆ ಮಹಾಜರು ಪ್ರಕ್ರಿಯೆ ಬಂದಿರುವಂತದ್ದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೂಡಿ ಬಸ್ ಸ್ಟ್ಯಾಂಡ್ ಬಳಿ ಇರುವಂತಹ ಈ ಒಂದು ಮಸೀದಿಯ ಬಳಿ ಈಗ NIA ಅಧಿಕಾರಿಗಳು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಅಂದ್ರೆ ಯಾರು ರಾಮೇಶ್ವರಂ ಕೆಫೆಗೆ ಬಂದು ಬಾಂಬನ್ನ ಇಟ್ಟು ತೆರಳಿದ್ದ ಆ ಮುಸಾವಿರ್ನ ಕರ್ಕೊಂಡ್ಬಂದು ಇಲ್ಲಿ ಮಹಾಜರು ಪ್ರಕ್ರಿಯೆಯನ್ನ ಮಾಡ್ತಾ ಇರುವಂತದ್ದು. ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 12 ಗಂಟೆಯ ತನಕ ರಾಮೇಶ್ವರಂ ಕೆಫೆಯಲ್ಲಿ NIA ಅಧಿಕಾರಿಗಳು ಮಹಾಜರು ಪ್ರಕ್ರಿಯೆಯನ್ನ ಮುಗಿಸಿ ಆತನಿಂದ ಹೇಳಿಕೆಗಳನ್ನು ದಾಖಲಿಸಿಕೊಂಡು ಆತ ಯಾವ ರೀತಿ ಒಳಗಡೆ ಬಂದಿದ್ದ ಮತ್ತೆ ಯಾವ ರೀತಿಯಲ್ಲಿ ಆ ಬಾಂಬನ್ನ ಇಟ್ಟು ಹೋಗಿದ್ದ ಎಲ್ಲವನ್ನು ಸಹ ವಿಡಿಯೋ ರೆಕಾರ್ಡ್ ಅನ್ನು ಮಾಡಿಸಿಕೊಂಡು ಆತನ ಹೇಳಿಕೆಯನ್ನ ದಾಖಲಿಸಿಕೊಂಡು ತದನಂತರ ಈಗ ಈ ಒಂದು ಸ್ಥಳಕ್ಕೆ ಬಂದು NIA ಅಧಿಕಾರಿಗಳು ಮಹಾಜರು ಮಾಡ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಸ್ಥಳದಲ್ಲಿ ಆತ ಏನು ಮಾರ್ಚ್ 1ನೇ ತಾರೀಕು ಬಾಂಬನ್ನ ಇಟ್ಟು ತದನಂತರ ಅಲ್ಲಿ ಬಸ್ ಅನ್ನು ಹತ್ಕೊಂಡಂತಹ ಮುಸಾವಿರ್ ತದನಂತರ ಈ ಒಂದು ಸ್ಥಳಕ್ಕೆ ಬರ್ತಾನೆ. ಇಲ್ಲಿ ಬಂದು ಬಟ್ಟೆಯನ್ನ ಬದಲಾಯಿಸಿಕೊಂಡು ಆತ ಏನು ಒಂದು ಕ್ಯಾಪ್ ಅನ್ನ ಹಾಕಿರ್ತಾನೆ, ಆ ಕ್ಯಾಪ್ ಅನ್ನ ಇಲ್ಲಿ ಎಸ್ತು ಹೋಗಿರ್ತಾನೆ. ಈ ಒಂದು ಮಾಹಿತಿ NIA ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗಿರುತ್ತೆ. ಈ ಕಾರಣಕ್ಕಾಗಿ ಇವತ್ತು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸಂಬಂಧ ಮಹಾಜರು ಪ್ರಕ್ರಿಯೆಗಳನ್ನ ಏನ್ ಮಾಡ್ತಾ ಇದ್ದಾರೆ NIA ಅಧಿಕಾರಿಗಳು. ಸದ್ಯ ರಾಮೇಶ್ವರಂ ಕೆಫೆಯಲ್ಲಿ ಮಹಾಜರು ಪ್ರಕ್ರಿಯೆಯನ್ನ ಮುಗಿಸಿ ಈಗ ಈ ಒಂದು ಸ್ಥಳಕ್ಕೆ ಅಂದ್ರೆ ನಾಗಪ್ಪ ಬಡಾವಣೆಯ ಒಂದು ಮೊದಲನೇ ಅಡ್ಡ ರಸ್ತೆ ಏನಿದೆ ಈ ಒಂದು ಜಾಗದಲ್ಲಿರುವಂತಹ ಜಾಗದಲ್ಲಿ ಈಗ ಮಹಾಜರು ಪ್ರಕ್ರಿಯೆಯನ್ನ NIA ಅಧಿಕಾರಿಗಳು ಮುಸಾವಿರನ್ನ ಕರ್ಕೊಂಡು ಬಂದು ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ರಮೇಶ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.